ತಂದೆ ತಾಯಿ ಮಾಡಿದ ಪಾಪಗಳು ಮಕ್ಕಳಿಗೆ ತಗಲುತ್ತದಾ? ತಂದೆ ತಾಯಿಯ ಪಾಪ ಪುಣ್ಯ ಫಲಿತಾಂಶಗಳನ್ನು ಅವರ ಮಕ್ಕಳು ಅನುಭವಿಸುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ. ಈ ಮಾತನ್ನು ನೀವು ಸಹ ಕೇಳಿರುತ್ತೀರಿ. ಪಾಪ ಕರ್ಮಗಳ ಫಲಿತಾಂಶಗಳನ್ನು ಜಾತಕದಲ್ಲಿ ಪಿತೃಶಾಪ ಎಂದು ಹೇಳುತ್ತಾರೆ. ಕುಟುಂಬದಲ್ಲಿ ಮಹಿಳೆಯರಿಗೆ ಯಾರಾದರೂ ಅನ್ಯಾಯ ಮಾಡಿದರೆ ಆ ಪಾಪ ಬರುವ ತರತರಗಳಿಗೂ ಅನ್ವಯಿಸುತ್ತದೆ. ಪಿತೃದೇವತೆಗಳಿಗೆ ಕರ್ಮ ಪೂಜೆಗಳನ್ನು ಮಾಡಲಿಲ್ಲ ಅಂದರೂ ಪಾಪಗಳನ್ನು ಅನುಭವಿಸುತ್ತಾರೆ. ಇಂತಹ ಶಾಪಗಳಿಂದ ಜೀವನದಲ್ಲಿ ಯಾವುದೇ ಏಳಿಗೆ ಇರುವುದಿಲ್ಲವಂತೆ. ಪೂರ್ವಿಕರು ಗತಕಾಲದಲ್ಲಿ ಮಾಡಿದ ಪಾಪಕರ್ಮಗಳ ಫಲಿತಾಂಶಗಳನ್ನು ಮುಂದೆ ಬರುವ ವಂಶಗಳು ಅನುಭವಿಸುತ್ತವೆ. ನೀವು ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದರೆ ನಿಮಗೆ ಹುಟ್ಟುವ ಮಕ್ಕಳು ಕೂಡ ಅದೇ ಧರ್ಮವನ್ನು ಅನುಸರಿಸುತ್ತಾರೆ. ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ. ಪೂರ್ವಿಕರು ಮಾಡಿರುವ ಆಸ್ತಿ ಹೇಗೆ ತಮ್ಮ ಮಕ್ಕಳಿಗೆ ಬರುತ್ತವೆಯೋ ಹಾಗೇನೆ ಪೂರ್ವಿಕರು ಮಾಡಿರುವ ಪಾಪ ಪುಣ್ಯಗಳ ಫಲಿತಾಂಶಗಳು ಕೂಡ ತಮ್ಮ ಮಕ್ಕಳಿಗೆ ಬರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗಾದರೆ ಹಿರಿಯರು ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವ ಪಾಪಗಳು ಮಕ್ಕಳಿಗೆ ತಗುಲದ ಹಾಗೆ ಇರಬೇಕು ಅಂದರೆ ಹೀಗೆ ಮಾಡಿ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ನಿವಸಿಸುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ. ಗೋಮಾತೆಗೆ ಹಸಿ ಹುಲ್ಲನ್ನು ಆಹಾರವಾಗಿ ತಿನ್ನಿಸಬೇಕು. ಹೀಗೆ ಮಾಡುವುದರಿಂದ ಮುಕ್ಕೋಟಿ ದೇವರ ಆಶೀರ್ವಾದ ಲಭಿಸುತ್ತದೆ. ಇದರಿಂದ ಹಿರಿಯರು ಮಾಡಿರುವ ಪಾಪಗಳು ಕುಟುಂಬದಲ್ಲಿರುವ ಮಕ್ಕಳಿಗೆ ತಗುಲದ ಹಾಗೆ ಇರುತ್ತದೆ. ಸೋಮವಾರದ ದಿನ ಶಿವನಿಗೆ ಅಭಿಷೇಕ ಮಾಡಿ. ಹೀಗೆ ಮಾಡುವುದರಿಂದ ಶಿವನ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಇದರಿಂದ ನಿಮ್ಮ ಪೂರ್ವಿಕರು ಮಾಡಿರುವ ಪಾಪಗಳು ನಿಮಗೆ ತಗುಲದೆ ಇರುತ್ತದೆ. ವಾರದಲ್ಲಿ 1 ಬಾರಿ ಆದರೂ ಲಲಿತಾ ಸಹಸ್ರನಾಮವನ್ನು ಓದಬೇಕು. ಹೀಗೆ ಮಾಡುವುದರಿಂದ ಪೂರ್ವಿಕರು ಮಾಡಿರುವ ಪಾಪಗಳು ನಿಮಗೆ ತಗುಲದ ಹಾಗೆ ಇರುತ್ತದೆ. ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆ, ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಇಲ್ಲದೆ ಇರುವುದು, ಪ್ರಾರಂಭಿಸಿದ ಕಾರ್ಯಗಳು ಪೂರ್ತಿ ಆಗದೆ ಇರುವುದು, ಹೀಗೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳೇ ಎದುರಾದರೆ ಅದಕ್ಕೆ ಕಾರಣ ಪಿತೃದೋಷ ಆಗಿರಬಹುದು. ಹಾಗಾಗಿ ಪಿತೃದೋಷ ತೊಲಗಿ ಹೋಗಿ ನಿಮ್ಮ ಕುಟುಂಬವೆಲ್ಲ ಸಂತೋಷದಿಂದ ಇರಬೇಕು ಅಂದರೆ ಈ ಪರಿಹಾರಗಳನ್ನು ಮಾಡಿ. ನಿಮ್ಮ ಮನೆಯ ಪೂರ್ವಿಕರ ಫೋಟೋಗಳನ್ನು ನೈಋತ್ಯ ದಿಕ್ಕಿಗೆ ಬರುವ ಗೋಡೆಯ ಮೇಲೆ ಅಂದರೆ ಗೋಡೆಯ ಮೂಲೆಗೆ ಇಡಬೇಕು ಎಂದು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ಮಾಡಿದರೆ ಪೂರ್ವಿಕರು ಸಂತೋಷಿಸುತ್ತಾರೆ. ಹಾಗೆಯೇ ನಿಮ್ಮ ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ ಇರಬೇಕು ಎಂದು ಪೂರ್ವಿಕರ ಆಶೀರ್ವಾದ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮನೆಯಲ್ಲಿ ಏನಾದರೂ ದೋಷಗಳು ಇದ್ದರೆ ಅದು ಪೂರ್ವಿಕರ ಕೋಪದ ಫಲಿತಾಂಶ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಪೂರ್ವಿಕರ ಫೋಟೋಗೆ ಯಾವಾಗಲೂ ಹೂವುಗಳನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಇದು ಅವರಿಗೆ ಸಂತೋಷವನ್ನು ಕೊಡುವುದೇ ಅಲ್ಲದೆ ಮನೆಯಲ್ಲಿರುವ ಎಲ್ಲ ದೋಷಗಳನ್ನು ತೊಲಗಿಸುತ್ತದೆ. ಹಾಗೇನೆ ಗರುಡ ಪುರಾಣದ ಪ್ರಕಾರ ಮರಣಿಸಿದ ವ್ಯಕ್ತಿಗೆ ಸಂಬಂಧಿಸಿದ ಬಂಗಾರದ ಆಭರಣಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಧರಿಸಬಾರದು ಎಂದು ಪಂಡಿತರು ಹೇಳುತ್ತಾರೆ. ಆದರೆ ಅವುಗಳಿಂದ ಹೊಸ ಆಭರಣಗಳನ್ನು ಮಾಡಿಸಿಕೊಳ್ಳಬಹುದು. ಇದು ಒಳ್ಳೆಯದು. ಹಾಗೇನೆ ಮೃತ ಹೊಂದಿರುವವರ ಬಟ್ಟೆಗಳನ್ನು ಸಹ ಧರಿಸಬಾರದು. ಹಾಗೇನೆ ಮರಣ ಹೊಂದಿರುವ ವ್ಯಕ್ತಿಗೆ ಸಂಬಂಧಿಸಿದ ಕೈಗಡಿಯಾರವನ್ನು ಸಹ ಉಪಯೋಗಿಸಬಾರದು. ಇಲ್ಲವೆಂದರೆ ಮೃತ ಹೊಂದಿದವರು ಪದೇ ಪದೇ ಕನಸಿನಲ್ಲಿ ಬರುತ್ತಾರೆ. ಪೂರ್ವಿಕರು ಕನಸಿನಲ್ಲಿ ಕಾಣಿಸಿದರೆ ಒಳ್ಳೆಯದೋ ಕೆಟ್ಟದ್ದೋ ಎಂದು ತುಂಬಾ ಜನರು ಭಯ ಪಡುತ್ತಾ ಇರುತ್ತಾರೆ. ಹಾಗಾದರೆ ಸತ್ತು ಹೋದವರು ಕನಸಿನಲ್ಲಿ ಕಾಣಿಸಿದರೂ ತುಂಬಾ ಜನ ಭಯ ಪಡುತ್ತಾ ಇರುತ್ತಾರೆ. ಆದರೆ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿದರೆ ಒಳ್ಳೆಯದು ಎಂದು ಹೇಳುತ್ತಾರೆ. ಕನಸಿನಲ್ಲಿ ಕಾಣಿಸುವುದರಿಂದ ಪೂರ್ವಿಕರ ಆಶೀರ್ವಾದ ಲಭಿಸುತ್ತದೆ ಎಂದು ಹೇಳುವರು. ಅಗ್ನಿ ಪುರಾಣ, ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ. ಸತ್ತು ಹೋದವರಿಗೆ ಕಾರ್ಯಗಳನ್ನು ಮಾಡುವುದರಿಂದ ಒಳ್ಳೆಯದು ಆಗುತ್ತದೆ. ಹಾಗೇನೆ ಸತ್ತು ಹೋದವರ ಫೋಟೋವನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು. ಬದುಕಿರುವವರ ಫೋಟೋ ಪಕ್ಕದಲ್ಲಿ ಸತ್ತವರ ಫೋಟೋವನ್ನು ಇಡಬಾರದು. ಹೀಗೆ ಮಾಡಿದರೆ ಬದುಕಿರುವವರ ಆಯಸ್ಸು ಕಡಿಮೆಯಾಗುತ್ತದಂತೆ. ಹಾಗೇನೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏರ್ಪಟ್ಟು ಕುಟುಂಬ ಸದಸ್ಯರ ಆರೋಗ್ಯ ಕ್ಷೀಣಿಸುವ ಅವಕಾಶ ಇರುತ್ತದೆ. ಕೆಲವರು ಸತ್ತು ಹೋದ ಕುಟುಂಬ ಸದಸ್ಯರ ಫೋಟೋಗಳನ್ನು ಪರ್ಸ್ನಲ್ಲಿ ಇಡುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಅಶುಭವಾಗಿ ಪರಿಗಣಿಸಲಾಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.